ಮಂಡ್ಯ ಜಿಲ್ಲೆಯಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಹಲವು ಹೋಟೆಲ್ಗಳಲ್ಲಿ ಸಿಲಿಂಡರ್ ಅಭಾವ ಆಗಿದೆ. ಸೌದೆ ಒಲೆ ಮೊರೆ ಹೋಗಿದ್ದಾರೆ ಮಂಡ್ಯದ ಹೋಟೆಲ್ ಮಾಲೀಕರು. ಸೌದೆ ಒಲೆ ಮೂಲಕ ಅಡುಗೆಯನ್ನ ತಯಾರಿಸಿ ಆಹಾರ ಪೂರೈಸ್ತಾ ಇದ್ದಾರೆ. ಮಂಡ್ಯದ ಅಪೂರ್ವ ವೆಜ್ ಹೋಟೆಲ್ನಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ತಾತ್ಕಾಲಿಕವಾಗಿ ಆನ್ಲೈನ್ ಸೇವೆ ಬಂದ್ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ನಾನೀಗ ಮಂಡ್ಯ ನಗರದಲ್ಲಿರ್ತಕ್ಕಂತಹ ಅಪೂರ್ವ ವೆಜ್ನ ಹೋಟೆಲ್ ಒಳಭಾಗದಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಇಲ್ಲಿ ಗಮನಿಸಬಹುದು. ಇಲ್ಲಿ ದಿನನಿತ್ಯ ಇಲ್ಲಿ ಅಡುಗೆ ತಯಾರಾಗ್ತಾ ಇತ್ತು. ಆದರೆ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆಯಿಂದಾಗಿ ಇವತ್ತಿನಿಂದ ಅಡುಗೆ ಇಲ್ಲಿ ತಯಾರು ಮಾಡೋದನ್ನ ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಅಂದ್ರೆ ಬೇರೆ ಕಡೆ ಅವರ ಗೋಡನ್ನಲ್ಲಿ ಒಂದು ಆಹಾರ ಪದಾರ್ಥಗಳನ್ನ ತಯಾರಿಸಿಕೊಂಡು ಬಂದು ಇಲ್ಲಿ ಗ್ರಾಹಕರಿಗೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದು ದೊಡ್ಡ ಬಾಯ್ಲರ್ಗಳು. ಅಲ್ಲಿ ಅನ್ನ, ಬೇಳೆ, ಹಾಲು ಈ ರೀತಿಯಾಗಿ ಬೇಯಿಸುವಂತ ಕೆಲಸವನ್ನ ಗ್ಯಾಸ್ ಸಿಲಿಂಡರ್ ಮೂಲಕ ಮಾಡಲಾಗ್ತಾ ಇತ್ತು ದಿನನಿತ್ಯ. ಆದ್ರೆ ಈಗ ಆ ಗ್ಯಾಸ್ನ ಸಿಲಿಂಡರ್ಗಳ ಅಭಾವ ಎದುರಾಗ್ತಾ ಇದೆ. ಅದರಿಂದಾಗಿ ಇದೀಗ ಸಂಪೂರ್ಣವಾಗಿ ಬಾಯ್ಲರ್ ಕೆಲಸ ಮಾಡೋದನ್ನ ನಿಲ್ಲಿಸಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿಯಾದಂತಹ ಒಂದು ದೊಡ್ಡ ಸಮಸ್ಯೆ ಹೋಟೆಲ್ನ ಮಾಲೀಕರಿಗೆ ಎದುರಾಗಿದೆ. ಆ ಕಾರಣಕ್ಕಾಗಿ ಹೋಟೆಲ್ ಉದ್ಯಮ ಬಂದಾಗಬಾರ್ದು, ಗ್ರಾಹಕರಿಗೆ ಯಾವುದೇ ರೀತಿಯ ಕೊರತೆಗಳು ಎದುರಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಕಂಡುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಸಣ್ಣ ಪ್ರಮಾಣದ ಅಡುಗೆಗಳಿರ್ತವೆ, ಅದನ್ನ ಎಲ್ಲವನ್ನು ಕೂಡ ಎಲೆಕ್ಟ್ರಿಕ್ ಸ್ಟವ್ನಿಂದ ಮಾಡಿದ್ರೆ ದೊಡ್ಡ ಎಲ್ಲ ಅಡುಗೆಗಳನ್ನ ಸೌದೆ ಒಲೆ ಬಳಸಿ ಈಗಾಗಲೇ ತಯಾರನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಗೋಡನ್ ಏನಿದೆ ಆ ಗೋಡನ್ನಲ್ಲಿ ಆ ಸೌದೆ ಒಲೆಯ ಮುಖಾಂತರವಾಗಿ ಅಡುಗೆನ ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಹೋಟೆಲ್ನ ಮಾಲೀಕರು ಅನಿಲ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ, ಏನ್ ಪರ್ಯಾಯ ವ್ಯವಸ್ಥೆ ಕಟ್ಕೊಂಡಿದ್ದೀರಿ? ಸರ್, ಈಗ ಒಂದು ವಾರದಿಂದ ಸಮಸ್ಯೆ ಇದೆ ಸಿಲಿಂಡರ್ದು. ನಮಗೆ ಅಲ್ಲ, ಇಡೀ ರಾಜ್ಯದಲ್ಲೇ ಸಮಸ್ಯೆ ಇದೆ. ವಾಣಿಜ್ಯ ಸಿಲಿಂಡರ್ಗಳದ್ದು ಸಮಸ್ಯೆ ಇದೆ. ನಾವು ಇವಾಗ ನಿನ್ನೆ ನನ್ನ ಹತ್ರ ಒಂದು 50-60 ಸಿಲಿಂಡರ್ ನಮ್ಮ ಹತ್ರ ಕಮರ್ಷಿಯಲ್ ವಾಣಿಜ್ಯ ಸಿಲಿಂಡರ್ ಸ್ಟಾಕ್ ಇತ್ತು. ನಮ್ಮದು ಇವಾಗ ಅದರಲ್ಲಿ ಒಂದು 30 ಸಿಲಿಂಡರ್ 35 ಸಿಲಿಂಡರ್ ತನಕ ಖಾಲಿಯಾಗಿದೆ. 15 ಸಿಲಿಂಡರ್ ಇದೆ. ಆದ್ರಿಂದ ನಾವು ನಿನ್ನೆಯಿಂದ ಏನು ಮಾಡಿದ್ದೀವಿ ಅಂತ ಅಂದರೆ ಎಲೆಕ್ಟ್ರಿಕ್ ಸ್ಟೀಮರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.